ಬೇಡ ಕೆಳಗೆ ಬಿಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ ಫಾಲೋ ಅಪ್ ಮಾಡಿ ನಮ್ಮ ಚಿನಿಮಾಗೆ ಸ್ನಾನ ಮಾಡಿಸ್ಬಿಟ್ಟು ಸ್ಕೂಲ್ ಯೂನಿಫಾರ್ಮ್ ಹಾಕಿ ಅವಳನ್ನ ಸ್ಕೂಲಿಗೆ ಕಳಿಸಿದೆ. ಡೈಲಿ ಮಾರ್ನಿಂಗು ಅಪ್ಪನೇ ಸ್ಕೂಲಿಗೆ ಕರ್ಕೊಂಡು ಹೋಗೋದು ನಮ್ಮ ಚಿನಿಮಾನ, ರಿಟರ್ನ್ ಮತ್ತು ಅಪ್ಪನೇ ಕರ್ಕೊಂಡು ಬರೋದು. ಸೊ ಅಪ್ಪ ಕರ್ಕೊಂಡು ಹೋದರು. ಅಮ್ಮ ಇವತ್ತು ರೊಟ್ಟಿ, ಅವರೆಕಾಳು ಪಲ್ಯ, ಹಾಗೆ ಶೇಂಗಾ ಪುಡಿ ಮತ್ತು ಹಣ್ಣು ತುಪ್ಪ ಮತ್ತು ಮೊಸರು ಬುತ್ತಿನೂ ಮಾಡಿದ್ದಾರೆ. ಟಿಫನ್ ಅನ್ನೋದಕ್ಕಿಂತ ಇವತ್ತು ಊಟನೇ ರೆಡಿ ಮಾಡಿಬಿಟ್ಟಿದ್ದಾರೆ ಮಾರ್ನಿಂಗೆ. ಸೊ ಬನ್ನಿ ಎಲ್ಲರೂ ಊಟ ಮಾಡೋಣ. ಇವಾಗ ನಾನು ಬಂದು ಇವಾಗ ಒಂದು ರೊಟ್ಟಿ, ಮೊಸರು, ಅವರೆಕಾಳು ಪಲ್ಯ ಮತ್ತು ಶೇಂಗಾ ಪುಡಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬುತ್ತಿ, ಮೊಸರು ಶೇಂಗಾ ಪುಡಿನ ಹಾಕ್ಕೊಂಡು ಊಟ ಮಾಡಿದೆ. ರೈಸ್ ಸಾಂಬಾರು ಏನು ತಿನ್ನಲಿಲ್ಲ, ಇದೇ ಸಾಕು ಅನ್ನಿಸ್ತು. ಸೊ ಅದಕ್ಕೆ ಮಾರ್ನಿಂಗ್ ಟಿಫನ್ ಆದಮೇಲೆ ನಮ್ಮ ಲಕ್ಕಿಗೆ ಊಟ ಮಾಡಿಸ್ದೆ. ಅವನಿಗೆ ಅಂತಲೇ ಸಪ್ರೇಟಾಗಿ ನಾವು ರೈಸ್ ಮಾಡ್ತಾರೆ ಅಮ್ಮ. ಸೊ ಅದು ಊಟ ಮಾಡಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೆ. ಅದಾದಮೇಲೆ ಮಧ್ಯಾಹ್ನ ನಾನು 2:30 ಆಗಿತ್ತು. ಆವಾಗ ಟೀ ಮಾಡೋಣ ಅಂದ್ಬಿಟ್ಟು ಬಂದೆ. ಲಾಸ್ಟ್ ಟೈಮ್ ಒಂದು ವೀಡಿಯೋನಲ್ಲಿ ನೋಡಿದ್ರಿ ಅಲ್ವಾ, ಹಪ್ಪಳ ಮಾಡಿದ್ವಿ ಅಲ್ಲ, ಎಷ್ಟೊಂದು ಅಜ್ಜಿ ಮತ್ತು ಅಮ್ಮ, ಅಪ್ಪ, ನಾನು ಎಲ್ಲರೂ ಸೇರ್ಕೊಂಡು ಹಪ್ಪಳ ಮಾಡಿದ್ವಿ ಅಲ್ವಾ, ಅದು ಚೆನ್ನಾಗಿ ಒಣಗಿತ್ತು. ಇವತ್ತು ಹಪ್ಪಳ ಕರಿಯೋಣ ಅಂದ್ಬಿಟ್ಟು ಒಂದು ಕಡೆ ಒಂದು ಬಾಣಲಿಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಅದ್ರ ಜೊತೆಗೆ ಕಾಂಬಿನೇಷನ್ ಟೀ ಇರಲಿ ಅಂದ್ಬಿಟ್ಟು ಮಧ್ಯಾಹ್ನ ಟೀನ ಮಾಡ್ತಾಯಿದ್ದೀನಿ. ಹಾಗೆ ಅಜ್ಜಿ ಕೂಡ ಬಂದಿದ್ದರು, ನೋಡೋಣ ಟೇಸ್ಟ್ ಹೇಗಿದೆ ನೋಡಲಿ ಅಂತೇಳ್ಬಿಟ್ಟು ಹಪ್ಪಳ ಕರೆದೆ, ಹಾಗೆ ಟೀ ಮಾಡಿದೆ. ಹಪ್ಪಳ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಗೈಸ್, ಸೂಪರಾಗಿ ಬಂದಿತ್ತು. ಫುಲ್ಲು ಬಾಯೆಲ್ಲ ಕರಗುತ್ತೆ, ಆ ಥರ ಇದೆ ಹಪ್ಪಳ ಎಲ್ಲ. ಸೊ ಇವಾಗ ನಾನು ಟೀ ಮಾಡ್ತಾಯಿದ್ದೀನಿ. ಫಸ್ಟ್ ಇವಾಗ ನೀರು ಹಾಕ್ಬಿಟ್ಟು ಅದಕ್ಕೆ ಟೀ ಪುಡಿ, ಸಕ್ಕರೆ, ಹಾಲು ಎಲ್ಲ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಎಣ್ಣೆ ಕಾಯ್ತಾ ಇದೆ, ಫುಲ್ ಕಾದಿದೆ ಅನಿಸುತ್ತೆ ಎಣ್ಣೆ. ಇವಾಗ ಹಪ್ಪಳ ಕರಿತಾ ಇದ್ದೀನಿ ಗೈಸ್. ಒಂದು 10 ಹಪ್ಪಳ ಕರೆದೆ, ಅಪ್ಪಾಜಿ, ನಾನು ಮತ್ತು ಅಜ್ಜಿ ಜಾಸ್ತಿ ತಿನ್ನಲ್ಲ. ನಮ್ಮ ಚಿನ್ನಿಮಾ ಬಂಗಾರಿ ಮಲ್ಕೊಂಡಿದ್ಲು, ನಮ್ಮ ಚಿನ್ನಿಮಾ ತಿಂದಳು. ಲಕ್ಕಿ ತಿನ್ನಲ್ಲ, ಇದು ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ಹಪ್ಪಳ, ಸೊ ತಿನ್ನಲ್ಲ ಅವನು. ಅವನಿಗೆ ಅಂತಲೇ ಬೇರೆ ಪಾಪಡನ್ನ ಕರೆದೆ. ರೆಡಿ ಪಾಪಡ್ ಬರುತ್ತೆ ಅಲ್ವಾ, ರೆಡಿಮೇಡ್, ಅದು ಇತ್ತು ಮನೆಯಲ್ಲಿ. ಅದನ್ನು ಕರೆದ್ಬಿಟ್ಟು ಅವನಿಗೆ ಕುರ್ಕುರೆ ತಗೋ ಅಂತ ಕೊಟ್ಟೆ. ನಮ್ಮ ಲಕ್ಕಿನೂ ತಿಂದ. ಹಾಗೆ ಹಪ್ಳದ ಜೊತೆ ಟೀ ಕಾಂಬಿನೇಷನ್ ಸೂಪರಾಗಿರುತ್ತೆ ಗೈಸ್. ಏನು ಗೊತ್ತಾ, ನಮ್ಮ ದಾವಣಗೆರೆ ಸೈಡು ಏನಾದರೂ ಸ್ನ್ಯಾಕ್ಸ್ ತಿನ್ನಲಿ ಅದ್ರ ಜೊತೆ ಒಂದು ಲೋಟ ಟೀ ಇರಬೇಕು. ಟೀ ಇದ್ರೇ ಅದ್ರ ಮಜಾನೇ ಬೇರೆ. ಏನಕ್ಕೆ ಅಂದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಲಿ ಅದ್ರ ಜೊತೆ ಟೀ ಇದ್ರೇ ಸೂಪರಾಗಿರುತ್ತೆ. ನನಗಂತೂ ಟೀ ಇದ್ರೇ ನನಗೆ ಆ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ಅನಿಸೋದು. ಈ ಥರ ನನಗೆ ಊಟಕ್ಕೂ ಆದ್ರೂ ಅಷ್ಟೇ, ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಹಪ್ಪಳ ಇಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಮಾಡ್ತೀವಲ್ವ, ಬಿಸಿಲಲ್ಲೆಲ್ಲ ಒಣಗಿಸ್ಬಿಟ್ಟು, ಆ ಥರ ಮಜ್ಜಿಗೆ ಮೆಣಸಿನ್ಕಾಯಿ ಆದರೂ ಇರಬೇಕು. ಇಲ್ಲಾಂದರೆ ಈ ಥರ ರೆಡಿ ಪಾಪಡ್ ಬರುತ್ತೆ ಅಲ್ವಾ, ಈ ಥರ ಪಾಪಡಾದರೂ ಇರಬೇಕು. ಅದು ಯಾವುದೂ ಇಲ್ಲ ಅಂದರೆ ಅನ್ನ ಸಾಂಬಾರಿಗೆ ಮೊಸರು ಇಲ್ಲ ತುಪ್ಪ ಕಂಪಲ್ಸರಿ ಇರಲೇಬೇಕು. ಅದು ಯಾವುದೂ ಇಲ್ಲ ಅಪ್ಪ ಅಂದರೆ ರೈಸ್ ಸಾಂಬಾರಿಗೆ ಏನಾದರೂ ಕುರ್ಕುರೆ ಏನಾದರೂ ಇಟ್ಕೊಂಡಿರ್ತೀನಿ ಗೈಸ್. ನನಗೆ ಸೈಡ್ಸ್ ಇಲ್ಲದೇ ಊಟನೇ ನನಗೆ ತಿನ್ನಂಗೆ ಅನಿಸಲ್ಲ. ನನಗೆ ಸೈಡ್ಸ್ ಏನಾದರೂ ಇರಲೇಬೇಕು. ಸೊ ಇವಾಗ ನಮ್ಮ ಲಕ್ಕಿಗೆ ಪಾಪಡು ಕರಿತಾ ಇದ್ದೀನಿ. ಅವನು ಇದನ್ನೇ ತಿಂದ. ಇದು ಸ್ವಲ್ಪ ಖಾರ ಇರಲ್ಲ, ಏನಿರಲ್ವಲ್ಲ, ಅದು ತಿಂತಾನೆ. ಹಾಗೆ ನಾನು ಟೀ ಎಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಸೋಸಿಬಿಟ್ಟು ನಮ್ಮ ಅಜ್ಜಿಗೆ ಹಾಗೆ ಅಮ್ಮಂಗೆ ಅಪ್ಪಂಗೆ ಕೊಟ್ಟೆ. ಎಲ್ರಿಗೂ 2 ಹಪ್ಪಳ ಹಾಕ್ಕೊಟ್ಟೆ. ನಾನು ಹಪ್ಪಳ ತಿಂದ್ಬಿಟ್ಟು ಇವಾಗ ಸ್ವಲ್ಪ ಪಾತ್ರೆ ಇತ್ತು ಗೈಸ್, ತೊಳೆಯೋಣ ಅಂತ ಬಂದೆ. ನೋಡಿ ನಮ್ಮ ಲಕ್ಕಿ ಹಿಡ್ಕೊಂಬಿಟ್ಟ ಹಂಗೆ. ಅದು ತಿನ್ನ ಪಾಪಡೆಲ್ಲ ತಿಂದ್ಬಿಟ್ನ, ಬಂದುಬಿಟ್ಟ ನನ್ನ ಹತ್ರ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪ ಮಾಡಿ ಡ್ಯಾನ್ಸ್ ಮಾಡಿ.
ಹಾಯ್ ಕಳ, ಹಾಯ್ ಕಳ. Here. Vasanta, Vasanta, beautiful Vasanta, 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 wonderful Vasanta. Dance ಮಾಡ್ತಿ? Dance ಮಾಡು, dance. ಮಲ್ಕೋ ಬಾ. ಕಲ್ಲ ಮಕ್ಕ ಮಿತ್ತು. ಏ ಲಕ್ಕಿ, ಲಕ್ಕಿ ಇಲ್ಲಿ ನೋಡು ಲಕ್ಕಿ. ಗೈಸ್ ನಮ್ಮ ಲಕ್ಕಿ ಮಾಡೋದೊಂದನ್ನೆಲ್ಲ ಗೈಸ್. ಆವಾಗಲೇ ನಾನು ಟೀ ಮಾಡಿಬಿಟ್ಟು ಹಪ್ಳ ಕರ್ಕೊಟ್ಟು ಎಲ್ಲ ತಿಂದುಬಿಟ್ಟು ಇನ್ನೂ ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಡೋಣ ಅಂತ ಹೋದೆ. ಬಿಡಲೇ ಇಲ್ಲ. ಮಲ್ಗ್ತಾನೇನೋ ಅಂತ ಮಲಗ್ಸೋಕೆ ಹೋದರೆ ಮಲ್ಕೊಳ್ಳೂ ಇಲ್ಲ. ಮತ್ತೆ ಎದ್ದು ಬಂದುಬಿಟ್ಟು ಮಂಚದ ಮೇಲಿಂದ ಇಳಿದು ಬಂದು ಆಟ ಆಡ್ತಾಯಿದ್ದಾನೆ. ಸೊ ಇವಾಗ ಆಟ ಆಡ್ತಿದ್ದೆ ಗೈಸ್. ಹಂಗೆ ಅವನಿಗೆ ಕೂರಿಸ್ಬಿಟ್ಟು ಇವಾಗ ಬಂದಿದ್ದೀನಿ ಹಾಲಲ್ಲಿ ಕೂರಿಸಿ ಅದಿಷ್ಟು ಪಾತ್ರೆ ತೊಳೆದ್ಬಿಡೋಣ ಅಂತ. ಅಮ್ಮ ಬಟ್ಟೆ ಹೊಲಿತಾ ಇದ್ದರು. ಸೊ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಮ್ಮಂಗೆ ಅಂತ ಪಾತ್ರೆ ತೊಳೆಯೋಕ್ಕೆ ಬಂದಿದ್ದೀನಿ. ಅದನ್ನು ಬಿಡಲ್ಲ ಗೈಸ್. ಅವ್ನು ನೋಡಿಬಿಟ್ರೆ ಇವಾಗ ಎದ್ದು ಓಡಿ ಬಂದುಬಿಡ್ತಾನೆ. ಸೊ ಇವಾಗ ಹೆಂಗೋ ತೊಳಿತಾ ಇದ್ದೀನಿ ಅವನ್ನ ಕೂರಿಸಿ ಬಂದುಬಿಟ್ಟು. ಇವಾಗ ಅಲ್ಲೆಲ್ಲ ಆಟ ಆಡ್ತಿದ್ದಾನೆ ಗೈಸ್. ಅದಕ್ಕೆ ಅವನ ಕಡೆ ನೋಡ್ಕೊತ ಪಾತ್ರೆ ತೊಳಿತಾ ಇದ್ದೀನಿ. ಜಾಸ್ತಿ ಏನಿರಲಿಲ್ಲ. ಅಮ್ಮ ಮಾರ್ನಿಂಗ್ ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದಿದ್ರು. ಸ್ವಲ್ಪ ಇತ್ತು ಇವಾಗ ಟೀ ಮಾಡಿದ್ದು. ಮತ್ತು ಹಪ್ಪಳ ಎಲ್ಲ ಕರೆದ್ಬಿಟ್ಕೊಟ್ಟೆ ಅಲ್ವಾ, ಅದು ಒಂದು ಸ್ವಲ್ಪ ಪ್ಲೇಟ್ಸ್ ಇತ್ತು. ಇವಾಗ ಊಟ ಮಾಡಿರೋದು ತಟ್ಟೆಗಳಿತ್ತು ಅಷ್ಟೇ. ಜಾಸ್ತಿ ಏನು ಪಾತ್ರೆ ಇರಲಿಲ್ಲ. ಸೊ ಫ್ರೀ ಇದ್ದೀನಲ್ವಾ ಅಂತ ತೊಳೆದೆ. ನಮ್ಮ ಲಕ್ಕಿ ಆಮೇಲೆ ಏನು ಮಾಡ್ದೆ ಗೊತ್ತಾ, ಇದಿಷ್ಟು ಪಾತ್ರೆ ತೊಳೆದಿದ್ದಾದಮೇಲೆ ಸ್ವಲ್ಪ ಕಸ ಗುಡಿಸೋಣ ಅಂತ ಹೋದೆ ಗೈಸ್. ಅದಕ್ಕೂ ಬಿಡಲಿಲ್ಲ ನಮ್ಮ ಲಕ್ಕಿ. ನಾನೇ ಕಸ ಗುಡಿಸ್ತೀನಿ ಅಂದ್ಬಿಟ್ಟು ಅವನೇ ಪೊರ್ಕೆ ಇಸ್ಕೊಂಡ್ಬಿಟ್ಟ. ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದೆ ಗೈಸ್. ಏನು ಗೊತ್ತಾ, ನನಗೆ ಪಾತ್ರೆಗಳು ಏನಾದರೂ ಇತ್ತು ಅಂದ್ಬಿಟ್ರೆ ಅದು ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡೋವರೆಗೂ ಸಮಾಧಾನನೇ ಇರಲ್ಲ. ನಾನು ಏನು ಡೈಲಿ ಮಾಡೋಕ್ಕಾಗಿಲ್ಲ ಅಂದ್ರೂ ಪಾಪು ಮಲ್ಕೊಂಡಾಗ, ಇಲ್ಲಾಂದರೆ ನನಗೆ ಫ್ರೀ ಟೈಮ್ ಸಿಕ್ಕಾಗ, ಅಂದರೆ ಫ್ರೀ ಇದ್ದೆ ಅಂದರೆ ಮಾಡ್ತೀನಿ. ಅಮ್ಮ ಸ್ವಲ್ಪ ಬ್ಯುಸಿ ಇದ್ದರು ಅಲ್ವಾ, ಬಟ್ಟೆ ಹೊಲಿತಾಯಿದ್ರು. ಸೊ ಹಾಗಾಗಿ ನಾನೇ ತೊಳೆದೆ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಯಿತು ಗೈಸ್. ಇವಾಗ ನಾನು ಬಂದ್ಬಿಟ್ಟು ಕಸ ಗುಡಿಸೋಣ ಅಂತೇಳ್ಬಿಟ್ಟು ಪೊರ್ಕೆ ತೊಗೊಂಡು ಬಂದೆ. ಪೊರ್ಕೆ ನೋಡಿಬಿಟ್ಟು ನಾನು ಕಸ ಗುಡಿಸ್ತೀನಿ ಅಂತೇಳಿ ಪೊರ್ಕೆನೇ ಇಸ್ಕೊಂಡ ನಮ್ಮ ಲಕ್ಕಿ ಗೈಸ್. ಮತ್ತು ಊಟ ಆಯಿತು, ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಟೀ ಆಯಿತು. ಇದೆಲ್ಲ ಆದಮೇಲೆ ಇವಾಗ ಕಸ ಗುಡಿಸಿ ಹೊರಗಡೆ ನೀರು ಹಾಕಬೇಕು ಗೈಸ್. ನಮ್ಮ ಲಕ್ಕಿ ಅಂತ ಕಸ ಗುಡ್ಸೋಕೆ ಬಿಡಲೇ ಇಲ್ಲ. ಪೊರ್ಕೆ ಇಟ್ಟು ಅವನಿಗೆ ಫಸ್ಟು ಹೊಟ್ಟೆಶ್ವಾಗಿರಬೇಕು ಅಂದ್ಬಿಟ್ಟು ಊಟ ಮಾಡಿಸೋಣ ಅಂತ ರೈಸ್ ಬಿಸಿ ಮಾಡಿಕೊಂಡು ಅವನಿಗೆ ಊಟ ತಿನ್ಸೋಕೆ ಹೋದೆ. ಸ್ವಲ್ಪ ಊಟ ತಿಂದ. ಅದಾದಮೇಲೆ ನಾನು ಕಸ ಗುಡಿಸೋಣ ಅಂತ ಪೊರ್ಕೆ ತೊಗೊಂಡು ಬಂದೆ ಗೈಸ್. ನಿಮಗೆಲ್ಲ ಒಂದು ರಿಕ್ವೆಸ್ಟು, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಎಲ್ಲ ವೀಡಿಯೋಸ್ ನೋಡಿ ಗೈಸ್, ಸಪೋರ್ಟ್ ಮಾಡಿ.
ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. A few moments later. ಅಲ್ಲಿದ್ದ ಹುಡ್ಕಮ್ಮ, ಅಲ್ಲಿಂದ ಒಳಗಿಂದ ಹುಡ್ಕೊಂಬು. ಇಲ್ವಾ ಪುಟ್ಟಣ? ಲೇ ಕಳ, ಇಲ್ಲಿ ಬರ, ಇಲ್ಲಿ ಕಳ ಮಕ್ಕಳ ಸಮಾನ ಈ ಕಡೆಗೆ. ಅಲ್ಲಿ ಮಮ್ಮಿಗೆ ಕೊಡಪ್ಪಿದ್ನ ಮಮ್ಮಿ ತಗೋನ್. ಓ ಮಮ್ಮಿ ಕೊಡು ಹೋಗಪ್ಪ. ನೋಡು ಅಲ್ಲಿ ಮಮ್ಮಿ ಕೊಡು. ಗೈಸ್, ನೋಡಿದ್ರಿ ಅಲ್ವಾ ನಮ್ಮ ಲಕ್ಕಿ ಹೇಗೆ ಕಸ ಗುಡಿಸ್ತಾನೆ ಅಂತ. ನಿಮ್ಮ ಮನೇಲೂ ಮಕ್ಕಳು ಇದೇ ರೀತಿ ಮಾಡ್ತಾರಾ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಈ ವಯಸ್ಸಲ್ಲಿ ಎಲ್ಲ ಮಕ್ಕಳು ಹಾಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳು ಅದೇ ರೀತಿ ಮಾಡ್ತಾಯಿದ್ರೆ ನನಗೊಂದು ಕಮೆಂಟ್ ಮಾಡಿ ಹೇಳಿ ಗೈಸ್. ಹಾಗೆ ನೋಡಿ ಗೈಸ್, ಇಲ್ಲಿ ನಮ್ಮ ಲಕ್ಕಿ ನಾನೆಲ್ಲ ಕಸ ಗುಡಿಸ್ಬಿಟ್ಟು ಹೊರಗಡೆನೂ ಕಸ ಗುಡಿಸಿ ನೀರು ಹಾಕ್ಬಿಟ್ಟು ಅಂಗ್ಳಕ್ಕೆಲ್ಲ ನೀರು ಹಾಕಿ ಮತ್ತು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಇವಾಗ ಫೇಸಿಗೇನು ಹಚ್ಚಿಲ್ಲ ಗೈಸ್. ಇವಾಗ ಮಾಯಿಶ್ಚರೈಸರು ಒಂದು ಸ್ವಲ್ಪ ಲಿಪ್ ಬಾಮ್ನ ಹಚ್ಕೊಂಡಿದ್ದೀನಿ. ನಮ್ಮ ಲಕ್ಕಿ ನೋಡಿ ಇಲ್ಲೇನು ಮಾಡ್ತಾಯಿದ್ದಾನೆ ಅಂತ. ಇವಾಗ ಅಮ್ಮ ಬಂದುಬಿಟ್ಟು ಅಮ್ಮ ಫ್ರೆಶ್ ಅಪ್ ಆಗಿ ದೀಪ ಹಚ್ತಾರೆ. ಸೊ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಮ್ಮ ಲಕ್ಕಿನ ಆಟ ಆಡಿಸ್ಕೊಂಡು ಕೂತ್ಕೊಂಡೆ. ಅವನು ಒಂದು ಕಡೆ ಕೂರಲ್ಲ ಗೈಸ್, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಒಟ್ಟಿನಲ್ಲಿ ನಾನು ಅವ್ನ ಕಣ್ಣು ಮುಂದೆ ಕೂತ್ಕೊಂಡಿದ್ರೆ ಆಟ ಆಡ್ತಾನೆ, ಇಲ್ಲ ಅಂದರೆ ಎತ್ಕೋ ಅಂತ ನನ್ನ ಹಿಂದೆ ಬಂದುಬಿಡ್ತಾನೆ. ಮಲಗ್ಸೋಕ್ಕೆ ಟ್ರೈ ಮಾಡಿದೆ, ಮಲ್ಕೊಳ್ಲಿಲ್ಲ. ಆಟ ಆಡಲಿ, ಇನ್ನು ಆಟ ಆಡಿ ಸುಸ್ತಾದರೆ ಮಲ್ಕೊಳ್ತಾನೆ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಇವಾಗ ಅವ್ರ ಅಕ್ಕರಿಬ್ರು ಮೇಲ್ಗಡೆ ಚಿರಾಡ್ಕೊಂಡು ಆಟ ಆಡ್ತಿದ್ದಾರೆ. ಸೊ ಇವನು ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ತಾ ಇದ್ದಾನೆ ನೋಡಿ. ಅಲ್ಲ ಮಮ್ಮಿ ಮಮ್ಮಿ ಅಲ್ಲ 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 ಮಂಗಗಳು ಮಾಡ್ತಾವಲ್ಲ ಹಂಗ. ಚಿನಿ ಏನ ಸವಾಡ್ ಮಾಡ್ತೀಯಲ್ಲ ಹಂಗ? ಎದ್ಬಾ ಬಂಗಾರ. ಚಿನಿ ಕೆಳಗೆ ಬಿಡು, ಅವ್ನು ಕೆಳಗೆ ಬಿಡು. ಅಮ್ಮ ಫ್ರೆಶ್ ಅಪ್ ಆಗಿ ಬಂದು ದೀಪ ಹಚ್ಚಿದ್ರು. ಇನ್ನು ಟೀಗೆ ಇಟ್ಟಿರಲಿಲ್ಲ. ಸೊ ನಾನು ಮೇಲೆ ಬಟ್ಟೆ ಇತ್ತು ಸ್ವಲ್ಪ, ನೆನ್ನೆ ವಾಶ್ ಮಾಡಿರೋದು ಬಟ್ಟೆ ಎಲ್ಲ ಮೇಲೆ ಇತ್ತು. ಅಪ್ಪ ತೊಗೊಂಬಂದು ಕೊಡ್ತಾರೆ, ಇಲ್ಲಾಂದರೆ ಇವತ್ತು ಲೇಟ್ ಆಗಿತ್ತು ಅಲ್ವ, ನಾನೇ ಹೋದೆ ಬಟ್ಟೆ ಎಲ್ಲ ತೊಗೊಂಡು ಬರೋಣ ಅಂತ. ಮೇಲೆ ಟೆರೆಸ್ ಮೇಲೆ ಬಟ್ಟೆ ಎಲ್ಲ ಇತ್ತು. ನಮ್ಮ ಲಕ್ಕಿದು, ಚಿನ್ನಿಮದು, ನಂದು ಮತ್ತು ನಮ್ಮ ಜಾನುಮದು ಎಲ್ಲ ಬಟ್ಟೆಗಳನ್ನ ತೊಗೊಂಡು ಬರೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋದ್ವಿ. ನಾನು, ಚಿನ್ನಿಮ, ಜಾನುಮ. ನಾನು ಎಲ್ಲೋದ್ರೂ ನನ್ನ ಹಿಂದೆ ಬಂದುಬಿಡ್ತಾರೆ ಗೈಸ್ ಇವರಿಬ್ರು, ಚಿನ್ನಿಮ ಮತ್ತು ಜಾನುಮ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ಇವಾಗ ನೋಡಿ ಫುಲ್ಲು ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಬಟ್ಟೆ ಎಲ್ಲ ಮಡಚಿಟ್ಟೆ. ಹಾಗೆ ನಮ್ಮ ಜಾನುಮ ಬಂದು ಸೂರ್ಯಮಾಮ ಅಂತ ಇದ್ಲು. ಅಮ್ಮ ಹೇಳ್ಕೊಟ್ಟಿದ್ದಾರೆ, ಮಾರ್ನಿಂಗು ಸೂರ್ಯಂಗೆ ಸೂರ್ಯಮಾಮ ಅಂತಾಳೆ, ನೈಟ್ ಬಂದು ಚಂದಮಾಮಗೆ ಚಂದಮಾಮ ಅಂತಾಳೆ. ನನಗೂ ಅದೇ ಒಂದು ಡೌಟು, ಚಂದ್ರಂಗೆ ಚಂದಮಾಮ ಅಂತೀವಿ, ಸೂರ್ಯಂಗೆ ಯಾಕೆ ಸೂರ್ಯಮಾಮ ಅನ್ನಲ್ಲ ಅಲ್ವಾ? ಯಾರಿಗಾರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಗೈಸ್. ಹಾಗೆ ನಮ್ಮ ಬಂಗಾರಿ ಅಂತೂ ಚಂದಮಾಮ ನೋಡಿಬಿಟ್ರೆ ಚಂದಮಾಮ ಅಂತ ಕೂಗ್ತಾ ಇರ್ತಾಳೆ. ಸೂರ್ಯಂಗೆ ಸೂರ್ಯಮಾಮ ಅಂತ ಇರ್ತಾಳೆ ಗೈಸ್. ಹಾಗೆ ನೋಡಿ ನಮ್ಮ ಚಿನಿಮಾನು ಮತ್ತು ಜಾನುಮಾನು ಇಬ್ಬರು ನನಗೆ ಹೆಲ್ಪ್ ಮಾಡ್ತಾಯಿದ್ರು, ಬಟ್ಟೆ ಎಲ್ಲ ತೆಕ್ಕೊಡ್ತಾಯಿದ್ರು. ನಾನು ಬೇಡ ಅಂತಿದ್ದೀನಿ,
ಅವರಿಬ್ಬರು ತೆಕ್ಕೊಡ್ತಾಯಿದ್ರು. ನಾನು ಎಲ್ಲ ಬಟ್ಟೆ ಅಲ್ಲೇ ಮಡಚಿಬಿಟ್ಟು ಕೆಳಗಡೆ ತೊಗೊಂಡೋಗಿ ಮತ್ತೆ ಎಲ್ಲ ಮಡಚಿ ಅದ್ರ ಪ್ಲೇಸಿಗೆ ಇಟ್ಬಿಟ್ಟೆ. ಜಾನಮ ಬ್ಯಾಗಲ್ಲಿ, ನಮ್ಮ ಲಕ್ಕಿ ಬ್ಯಾಗಲ್ಲಿ, ಚಿನ್ನಿವಂದು ಗಡ್ರೆಸಲ್ಲಿ ಎಲ್ಲ ಇಟ್ಬಿಟ್ಟೆ. ಅದಾದಮೇಲೆ ಅಮ್ಮ ಹಾಗೆ ಟೀ ಮಾಡಿದರು. ನಾನು ಜಾನಮ್ಮ, ಚಿನ್ನಿಮ್ಮ, ಅಪ್ಪ ಎಲ್ಲರೂ ಟೀ ಕುಡಿದ್ವಿ. ಅದಕ್ಕೆ ಇವರಿಗೆ ಸ್ನ್ಯಾಕ್ಸ್ ಅಂತೂ ಇರಲೇಬೇಕು ಗೈಸ್. ಬ್ರೆಡ್ ಹೋದ್ರು, ಬಿಸ್ಕೆಟ್ಸ್ ಆದರೂ ಏನಾದರೂ ಇರಲೇಬೇಕು. ಸೊ ಅವರು ಸ್ನ್ಯಾಕ್ಸ್ ಎಲ್ಲ ತಿಂದರು ಟೀ ಜೊತೆ. ಗೈಸ್ ಇವಾಗ ನಮ್ಮ ಚಿನಿಮ ಬಂದು ಕ್ಯಾಮ್ರಾಮನ್ ಆಗಿದ್ದಾಳೆ. ಅಂದರೆ ಈ ವಿಡಿಯೋನ ಚಿನಿಮನೇ ಮಾಡ್ತಾ ಇರೋದು. ಇಲ್ಲಿ ನೋಡಿ ಎಲ್ಲ ಕಡೆ ನೇಚರ್ ತೋರಿಸ್ತಾ ಇದ್ದಾಳೆ ನಿಮಗೆ ಟೆರೆಸ್ ಮೇಲೆ. ಸೊ ಹಾಗೆ ಜಾನಮನ್ನು ಮಾತಾಡಿಸ್ತಾ ಇದ್ದಾಳೆ. ಹಾಯ್ ಮಾಡು ಅಂತ ಹೇಳಿದ್ಲು. ಮತ್ತು ನನ್ನ ಹತ್ರ ಬಂದುಬಿಟ್ಟು ನನಗೂ ಹಾಯ್ ಮಾಡು ಅಂತ ಹೇಳಿದ್ಲು. ಸೊ ನಾನು ಜಾನಮ ಇಬ್ಬರೂ ಹಾಯ್ ಮಾಡಿದ್ವಿ. ಬಟ್ಟೆ ಎಲ್ಲ ಮಡ್ಚ್ಕೊಂಡು ಕೆಳಗೆ ತೊಗೊಂಡೋಗಿ ಟೀ ಕುಡಿದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ವಿ. ನನ್ನ ತಮ್ಮ ದೇವ್ರಿಗೆ ಹೋಗಿದ್ದ, ಅಂದರೆ ಬೆಳ್ಕೆರಪ್ಪ ಹೋಗಿದ್ದ. ಅವನು ಬಂದು ಮಂಡಕ್ಕಿ ಎಲ್ಲ ತೊಗೊಂಡು ಬಂದಿದ್ದ. ದೇವ್ರಿಗೆ ಹೋಗಿ ನಾವೆಲ್ಲರೂ ಮಂಡಕ್ಕಿ ತಿಂದ್ವಿ. ಹಾಗೆ ಟೀ ಜೊತೆ ಮಂಡಕ್ಕಿ, ಸ್ವೀಟ್ಸು, ಮೈಸೂರು ಪಾಕು, ಜಿಲೇಬಿ, ಲಾಡು ಎಲ್ಲ ತಿಂದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ವಿ. ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡಿದರೆ ನನಗೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಹಾಗೆ ನಾನು ನೆಕ್ಸ್ಟು ಮತ್ತೆ ಇನ್ನೂ ಒಂದು ಬ್ಲಾಗಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.